ಹಾಯ್ ಹಲೋ. ಇವತ್ತು ನಾವು ಮಾಡ್ತಾ ಇದ್ದೀವಿ ಹೀರೆಕಾಯಿ ದಾಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು 2 ಈರುಳ್ಳಿನ ಕಟ್ ಮಾಡಿ ಅದನ್ನು ಬೇಯೋದಕ್ಕೆ ಹಾಕೋಣ. ಜೊತೆಗೆ ನಾವಿಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ತುರಿದು ಇಟ್ಕೊಳ್ಳೋಣ. ನಾವೀಗ ವಿಷಲ್ ಮಾಡ್ಕೊಳ್ಳೋದಕ್ಕೆ ಅಂತ ಬೇಳೆ, ಹೀರೆಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿಯನ್ನು ನಾವು 4ರಿಂದ 5 ವಿಷಲ್ ಇದನ್ನು ಕೂಗಿಸ್ಕೋಬೇಕು. ಜೊತೆಗೆ ತೆಂಗಿನಕಾಯಿ ತುರಿ ಮತ್ತು ಟೊಮೊಟೊನ ಫೈನ್ ಪೇಸ್ಟ್ ಮಾಡಿ ರುಬ್ಬಿಟ್ಕೋಬೇಕು. ಅದಾದ ನಂತರ ನಾವು ಬೇಯಕ್ಕೆ ಹಾಕಿದಂಥ ಈರುಳ್ಳಿ ಬೆಂದಿದೆಯೋ ಇಲ್ವಾ ಅಂತ ಒಂದು ಸಲ ನೋಡಿಕೊಂಡು ಇದಕ್ಕೆ ಬೇಯಿಸಿಟ್ಕೊಂಡಂಥ ಹೀರೆಕಾಯಿ ಮತ್ತು ಬೇಳೆನ ನಾವು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದು ಮ್ಯಾಶ್ ಮಾಡ್ಕೊಂಡಿದ್ದೀವ ಇಲ್ವಾ ಅನ್ನೋದನ್ನು ಒಂದು ಸಲ ಮತ್ತೆ ನೋಡ್ಕೋಬೇಕು. ಇದಕ್ಕೆ ರುಬ್ಬಿಟ್ಟಿದ್ದಂಥ ತೆಂಗಿನಕಾಯಿ ಮತ್ತು ಟೊಮೊಟೊ ಪೇಸ್ಟ್ನ ಇದಕ್ಕೆ ಸೇರಿಸ್ಬಿಟ್ಟು ನಮಗೆ ದಾಲು ಯಾವ ಕ್ವಾಂಟಿಟಿ ಅಥವಾ ಹದದಲ್ಲಿ ಬೇಕು ಅನ್ನೋದನ್ನು ಒಂದು ಸಲ ನೋಡಿಕೊಂಡು ಅದಕ್ಕೆ ನಾವು ಯಾವ ಕ್ವಾಂಟಿಟಿಲಿ ಬೇಕಾಗಿದೆ ದಾಲು ಅನ್ನೋದನ್ನು ಅಳತೆ ಮಾಡಿಕೊಂಡು ಅದಕ್ಕೆ ನಾವು ನೀರನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ 2 ಗ್ಲಾಸ್ ಸೇರಿಸ್ಕೊಂಡಿದ್ದೀನಿ. ಇಷ್ಟು ಸಾಕು ಅನಿಸುತ್ತೆ. 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡೆ. ಇದಿಷ್ಟನ್ನು ನಾವು ಮಾಡಿಕೊಂಡ್ರೆ ದಾಲ್ ಟೈಪಲ್ಲಿ ಆಗುತ್ತೆ. ಬೇಡ ನನಗೆ ಸಾಂಬಾರು ಟೈಪಲ್ಲಿ ಬೇಕು ಅಂದರೆ ಇದಕ್ಕೆ ನಾವು ಎಕ್ಸ್ಟ್ರಾ 2 ಗ್ಲಾಸಸ್ ನೀರನ್ನ ಹಾಕ್ಕೊಂಡು ಮತ್ತೆ 1 ಟೇಬಲ್ ಸ್ಪೂನು ಸಾಲ್ಟು ಅಥವಾ 1/2 ಟೇಬಲ್ ಸ್ಪೂನ್ ಸಾಲ್ಟನ್ನ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ಟೈಪಲ್ಲಿ ಆಗುತ್ತೆ. ಎರಡೂ ರೀತಿಯಲ್ಲೂ ಟೇಸ್ಟ್ ಮಾಡ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.